ಹಾಯ್ ಎಲ್ಲರಿಗೂ ನಮಸ್ತೆ. ಸೋಮವಾರ ಮಧ್ಯಾಹ್ನ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮಕ್ಕಳು ಎಕ್ಸಾಮ್ ಇರೋದ್ರಿಂದ ಮಧ್ಯಾಹ್ನನೇ ಬಂದರು. ಅವರಿಗೆ ಟಯರ್ಡ್ ಆಗಿದೆ ಅಂತೇಳಿ ಜ್ಯೂಸ್ ಕೇಳಿದ್ರು. ನಾನು ನೋಡಿ ಆರೆಂಜ್ ಜ್ಯೂಸ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನಾನು ಆರೆಂಜು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಸಕ್ಕರೆ ಅದಕ್ಕೆ ನೀರು ಹಾಕ್ಕೊಂಡು ಆರೆಂಜ್ ಜ್ಯೂಸು ಮಾಡಿಕೊಂಡೆ. ನಮ್ಮ ಮನೆಯವ್ರಿಗೆ ಬೆಟ್ಟದಲ್ಲಿ ಕೈ ಜ್ಯೂಸ್ ಬೇಕಾಗಿತ್ತು. ಅವರಿಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಮಿಲ್ಕ್ ಶೇಕು ಮಾಡಿದ್ದೀನಲ್ವ, ಅದೇ ರೀತಿ ನಮ್ಮ 3 ಜನ 4 ಜನಕ್ಕೂ ಅದೇ ಥರ ಮಾಡ್ಕೊಂಡಿದ್ದೀನಿ. ಮತ್ತು ನೋಡಿ ನಾನು ನೈಟು ಸಾಂಬಾರಿಗೆ ಅಂತೇಳಿ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ನಾನು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡೆ. ನನ್ನ ಮಗ ಅಲ್ಲೊಂದು ಮಿಸ್ಟೇಕ್ ಮಾಡಿದ್ದಾನೆ. ಆಯಿಲ್ ಬಿಸಿ ಆಗೋಕ್ಕೆ ಮುಂಚೆನೇ ಜೀರಿಗೆ ಸಾಸಿವೆ ಹಾಕ್ಬಿಟ್ಟ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆಯಲ್ಲಿ ತಪ್ಪುಗಳು ಆಗ್ತಾ ಇರುತ್ತೆ. ಮಕ್ಕಳಿಗೆ ನಮಗಿನ ಅವ್ರಿಗೆ ಅರ್ಜೆಂಟು ಅಡುಗೆ ಮಾಡೋದ್ರಲ್ಲಿ ತುಂಬಾ. ನನ್ನ ಮಗಂತೂ ತುಂಬ ಕ್ಯೂರಿಯಾಸಿಟಿಯಿಂದ ಅಡುಗೆ ಮಾಡೋದೆಲ್ಲ ನೋಡ್ತಿರ್ತಾನೆ. ಆನಂತರ ಮತ್ತೆ ಆಯಿಲ್ ಹಾಕ್ಕೊಂಡು ಮತ್ತೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಬೇಳೆ, ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಯೂಸ್ ಮಾಡಿದ್ದೀನಿ. ಮತ್ತು ಸಾಂಬಾರು ಪುಡಿ, ಅರಿಶಿನ ಪುಡಿ, ಉಪ್ಪು, ನುಗ್ಗೆಕಾಯಿ ಹಾಕ್ಕೊಂಡು ಈ ಥರ ಸಾಂಬಾರು 3 ವಿಸಲ್ ಕೂಗಿಸ್ಕೊಂಡ್ರೆ ನುಗ್ಗೆಕಾಯಿ ಸಾಂಬಾರು ತಯಾರಾಗುತ್ತೆ. ನೋಡಿ ಬಾಣಲಿಲಿ ಎಣ್ಣೆ ಕಾಯ್ತಾ ಇದೆ. ಬಜ್ಜಿ ಬೇಕು ಅಂದರು. ಸರಿ ಅಂತ ಬಜ್ಜಿ ಒಬ್ಬರಿಗೆ ಇದರಲ್ಲಿ ಹೆಂಗೆ ಅಂದರೆ, ನನ್ನ ದೊಡ್ಡ ಮಗನಿಗೆ ದಪ್ಪಗಾಗಬೇಕು, ನನ್ನ ಚಿಕ್ಕ ಮಗನಿಗೆ ಚಿಕ್ಕದಾಗಬೇಕು. 2 ರೀತಿಯೂ ಹಾಕಿದ್ದೀನಿ. ಇದೇ ರೀತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.